ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾರಿಗೆ ಸಿಬ್ಬಂದಿ ತಮ್ಮ ಬೇಡಿಕೆಯನ್ನಿಟ್ಟುಕೊಂಡು ಇವತ್ತು ಮೊದಲ ದಿನ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಲ್ಲಿ, ಅದು ಕೂಡ ಯಾರು ರಜೆ ಇದ್ದಾರೋ ಅವರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. 4 ಗಂಟೆಗೆ ಡೆಡ್ ಲೈನ್ ಅನ್ನು ವಿಧಿಸಿದ್ರು. ಈಗ ಮುಗಿದಿದೆ ಡೆಡ್ ಲೈನ್. ನಮ್ಮ ಬೇಡಿಕೆಯಿಂದ ಹಿಂದೆ ಸರಿಯೋದಿಲ್ಲ ನಾವು ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರು ಬಿಗಿಪಟ್ಟನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಾಳೆಯಿಂದ ಓಡಾಡೋದಿಲ್ವಾ? ಇವತ್ತೇ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ? ರಾಮಲಿಂಗಾರೆಡ್ಡಿ ಈ ವಿಚಾರವಾಗಿ, ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ? ಹಾಗಾದ್ರೆ ಸಾರಿಗೆ ಸಿಬ್ಬಂದಿ ಪ್ರತಿ ಬಾರಿಯೂ ಕೂಡ ತಮ್ಮ ಹಕ್ಕನ್ನು ಪ್ರತಿಭಟನೆಯ ಮೂಲಕ, ಹೋರಾಟದ ಮೂಲಕ, ಬಸ್ಗಳನ್ನು ಬಂದ್ ಮಾಡುವ ಮೂಲಕ, ಸಾರ್ವಜನಿಕರಿಗೆ ಅನಾನುಕೂಲವನ್ನು ಸೃಷ್ಟಿ ಮಾಡೋದ್ರ ಮೂಲಕವೇ ಸರ್ಕಾರದ ಜೊತೆ ಗುದ್ದಾಡಿಯೇ ಪಡಿಬೇಕಾ? ಸಾರಿಗೆ ಸಚಿವರು ಎಲ್ಲ ಇಲಾಖೆಗಳ ರೀತಿಯಲ್ಲಿ ಅವರು ಕೂಡ ನೌಕರದಾರರಲ್ವಾ? ಸರ್ಕಾರ ಯಾಕೆ ಬೇರೆ ಇಲಾಖೆಗಳಿಗೂ ಸಾರಿಗೆ ಇಲಾಖೆಗೂ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತೆ ಯಾವಾಗಲೂ ಕೂಡ? ನೀವು ಗಮನಿಸಿ, ಬೇರೆ ಯಾವುದೇ ನಿಗಮಗಳಿರಲಿ, ಯಾವುದೇ ಇಲಾಖೆಗಳಿರಲಿ, ಬೀದಿಗಿಳಿದು ಹೋರಾಟ ಮಾಡಿ, ಬಂದ್ ಮಾಡಿ, ತಮ್ಮ ಅರಿಯರ್ಸ್ಗಳನ್ನು, ತಮ್ಮ ಹಕ್ಕುಗಳನ್ನು ಈಡೇರಿಸಿಕೊಳ್ಳೋದಿಲ್ಲ. ತನ್ನಿಂದ ತಾನೇ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಆದರೆ ಸಾರಿಗೆ ಸಿಬ್ಬಂದಿ ಮಾತ್ರ ಪ್ರತಿ ಬಾರಿಯೂ ಕೂಡ ಹೋರಾಟ ಮಾಡಬೇಕು, ಪ್ರತಿ ಬಾರಿಯೂ ಕೂಡ ಬೀದಿಗಿಳಿಬೇಕು, ರಾಜ್ಯದ ಮೂಲೆ ಮೂಲೆಗಳಿಂದ ಫ್ರೀಡಂ ಪಾರ್ಕಿಗೆ ಬರಬೇಕು. 1 ವಾರ 10 ದಿನ ಹೀಗೆ ಪ್ರತಿಭಟನೆ ಕೂತ್ಕೋಬೇಕು. ಸರ್ಕಾರ ಅವರ ಮೇಲೆ ಎಸ್ಮಾ ಎನ್ನುವ ಬಹುದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ಅಂತ ಬೆದರಿಕೆ ಒಡ್ಡುತ್ತೆ. ಎಸ್ಮಾ ಜಾರಿಗೂ ಬಗ್ಗದೆ ಪ್ರತಿಭಟನೆಗೆ ಕುಳಿತಂತ ಅನೇಕ ಉದಾಹರಣೆಗಳಿದ್ದಾವೆ. ಈ ಬಾರಿ ಮತ್ತೊಮ್ಮೆ ಅಂಥದ್ದೇ ಸನ್ನಿವೇಶ ಸೃಷ್ಟಿಯಾಗುತ್ತಾ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಸರ್ಕಾರದ ಮೊಂಡುತನ. ಸರ್ಕಾರ ನೀಡುವಂಥ ಸಬೂಬು ಏನು? ಎಲ್ಲ ನಿಗಮಗಳು ಕೂಡ ನಷ್ಟದಲ್ಲಿದ್ದಾವೆ. 4 ಸಾರಿಗೆ ನಿಗಮಗಳೇನಿದ್ದಾವೆ, ಅದು ವಾಯುವ್ಯ ಆಗಿರಲಿ, ಈಶಾನ್ಯ ಆಗಿರಲಿ, ಕೆಎಸ್ಆರ್ಟಿಸಿ ಆಗಿರಲಿ, ಬಿಎಂಟಿಸಿ ಆಗಿರಲಿ, ಎಲ್ಲವೂ ಕೂಡ ನಷ್ಟದಲ್ಲಿದ್ದಾವೆ. ಹೀಗಾಗಿ ನಾವು ಅದನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಸಬೂಬನ್ನು ಕೊಡುತ್ತೆ. ತೀರಾ ಕುತ್ತಿಗೆಗೆ ಬಂತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮ ಅವಧಿಯ ಅರಿಯರ್ಸನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೈ ತೊಳೆದುಕೊಳ್ಳುವ ಪ್ರಯತ್ನ ಮಾಡುತ್ತೆ. ಬಟ್ ಇಲ್ಲಿ ಆಗಬೇಕಾಗಿರೋದು, ಸಾರಿಗೆ ಸಿಬ್ಬಂದಿ ನಿಮಗೆ ಭಿಕ್ಷೆ ಕೇಳ್ತಾ ಇಲ್ಲ. ಸಾರಿಗೆ ಸಿಬ್ಬಂದಿ ನಿಮಗೆ ಅಯ್ಯೋ ಅನುಕಂಪ ಮಾಡಿ ಕೊಡಿ ಅಂತ ಕೇಳ್ತಾ ಇಲ್ಲ. ಅವರು ಮಾಡಿರುವ ಕರ್ತವ್ಯಕ್ಕೆ ಸರಿಸಮಾನವಾದಂಥ ಸ್ಯಾಲರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಅರಿಯರ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಈ ರೀತಿಯ ಮೀನಮೇಷ ಈಗ ಸಂಘಟನೆಗಳು ಪಟ್ಟು ಹಿಡಿದಿದ್ದಾವೆ. ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆ ಈಡೇರಿಸಿದರೆ ಮಾತ್ರ ಈ ಪ್ರತಿಭಟನೆಯನ್ನು ಕೈ ಬಿಡ್ತೇವೆ ಅಂತ. ಹಾಗಾದರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಆಲ್ಮೋಸ್ಟ್ ಬಂದ, ನೋಡೋಣ, ಇನ್ನೂ ಟೈಮ್ ಇದೆ. ಈಗಲೇ ಕನ್ಕ್ಲೂಷನ್ಗೆ ಬರೋದು ಬೇಡ. ಬಟ್ ಸಂಘಟನೆಗಳು ಒಗ್ಗಟ್ಟಾಗಿ ಚರ್ಚಿಸಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಹಂತದಲ್ಲಿದ್ದಾವೆ. ಬಟ್ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಸಂಧಾನ ಇಲ್ಲ, ಸಂಗ್ರಾಮ ಅಂತ, ಹೋರಾಟ ಅಂತ ಗೊತ್ತಾಗ್ತಾ ಇದೆ. ಮಾತುಕತೆ ಮಾಡುವ ಮೂಲಕ ಒಪ್ಪಂದವಾಗಬೇಕು. 1/24ರಿಂದಲೇ ಒಪ್ಪಂದವಾಗಬೇಕು. 1/24ರಿಂದಲೇ ಒಪ್ಪಂದವಾಗಬೇಕು. ಒಪ್ಪಂದವಾಗದಿದ್ದರೆ ಮುಷ್ಕರ. ಒಪ್ಪಂದವಾಗಿದ್ದರೆ ಮುಷ್ಕರ. ಎಸ್, ಈಗ ಗೋವಿಂದ ರಾಜು ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ, ಮಾತನಾಡಿಸೋಣ. ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಕೂಡ. ನಮಸ್ತೆ ಗೋವಿಂದ ರಾಜು ಅವರೇ. ನಮಸ್ಕಾರ, ಹೇಳಿ. ಈಗ ನಿಮ್ಮ ನಡೆ ಏನು? ಯಾಕೆಂದ್ರೆ ಡೆಡ್ ಲೈನ್ ಮುಗಿದಿದೆ 4 ಗಂಟೆ. ನಿಮ್ಮ ಮುಂದಿನ ನಡೆ ಏನು ಅಂತ?
ಮುಂದಿನ ನಡೆ ಏನಿಲ್ಲ, ಕೆಲಸ ಮಾಡೋದು, ಊಟ ಮಾಡೋದು. ಓಕೆ, ಅಂದ್ರೆ ಈ ಹೋರಾಟ ಕೈ ಬಿಡ್ತೀರಾ? ಆ? ಹೋರಾಟವನ್ನ ಕೈ ಬಿಡ್ತೀರಾ? ಹೋರಾಟ ಮಾಡಿ ಈ ಲೆವೆಲ್ ಬಂದಿದ್ದೇವೆ, ಇನ್ ಮುಂದೆ ಹೋರಾಟ ಮಾಡಕ್ಕಾಗಲ್ಲ. ಇನ್ನೇನಿದ್ರು ಆರಾಮಾಗಿ ತಿನ್ನೋದು. ಓಕೆ. ಇಷ್ಟು ವರ್ಷ ಹೋರಾಟ ಮಾಡಿದಾಗಿದೆಯಲ್ಲ, ಹೋರಾಟ ಮಾಡಿ ಈಗ ಒಂದು ಸ್ಟೆಪ್ ಬಂದಿದೆ, ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಈ ಘಟ್ಟಕ್ಕೆ ಬಂದ್ಮೇಲೆ ಇನ್ನು ಮತ್ತೆ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ ಫೂಲ್ ಅಂತಾರೆ. ಸೊ ಸರ್ಕಾರ ಕೊಟ್ಟಿರುವಂತ ಭರವಸೆಯಿಂದ ನೀವು ತೃಪ್ತರಾಗಿದ್ದೀರಿ? ಭರವಸೆ ಕೊಟ್ಟು ತೃಪ್ತ ಆಗಿದ್ದೀವಿ, ತೊಂದರೆ ಇಲ್ಲ. ಓಕೆ, ಏನ್ ತೊಂದರೆ ಇಲ್ಲ. ಅದೇ ಸದ್ಯಕ್ಕೆ ರೇಷನ್ ಕೊಡ್ತಾರೆ, 2,000 ರೂಪಾಯಿ ದುಡ್ಡು ಕೊಡ್ತಾರೆ ಹೆಣ್ಮಕ್ಳಿಗೆ. ಈ ಬಸ್ ಫ್ರೀ ಕೊಟ್ಟಿದ್ದಾರೆ. ಏನೋ ಮಾಡೋದು ಮಾಡ್ತಿದ್ದಾರೆ. ಮಾಡೋದಕ್ಕೆ ನಾವು ಸಹಕಾರ ಕೊಡ್ಬೇಕು. ಯಾಕಂದ್ರೆ ಸರ್ಕಾರ ದುಡ್ಡು ಪಬ್ಲಿಕ್ ಬರ್ಲಿ ಬಿಡಿ. ಯಾಕಂದ್ರೆ ನಮ್ಮಲ್ಲಿ ತಂದು ತಗೊಂಡೋಗಿರೋ ದುಡ್ಡು ಅದು. ನಾವು ಸಂಪಾದನೆ ಮಾಡಿ ಕೊಟ್ಟಿರೋ ದುಡ್ಡು, ನಾವು ಕೊಟ್ಟಿರೋ ಟ್ಯಾಕ್ಸ್ ಅದು. ಬರ್ಲಿ ಬಿಡಿ, ಅದ್ರಲ್ಲಿ ತಪ್ಪೇನಿದೆ? ಹೋಗಿ. ಓಕೆ, ಧನ್ಯವಾದಗಳು ಗೋವಿಂದರಾಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? 38 ದಿನ